ಹಾಯ್ ಗಾಯ್ಸ್, ಬನ್ನಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನೋಡಿ, ಅವಳೇ ನಡೀತಾ ಹೋಗ್ತಾ ಇದ್ದಾಳೆ ದೇವಸ್ಥಾನಕ್ಕೆ. ಕ್ಯಾಗಯ ನೋಡಿ, ನಾನು ಕೈ ಹಿಡಿದಿದ್ದೀನಿ ಅವಳನ್ನ. ಒಬ್ಬರಿಗೆ ಬಿಡೋದು ಅಷ್ಟು ಸೇಫ್ ಅಲ್ಲ ಅಂತ, ಯಾಕಂದರೆ ಅದು ಗದ್ದೆ ಜಾಗ ಆಗಿತ್ತ, ಮುಳ್ಳೆಲ್ಲ ಇರ್ತದೆ. ಈಗಷ್ಟೇ ಇದು ಅಂತ ಅದು ಬೆಳೆ ಎಲ್ಲ ಕಟ್ ಮಾಡಿ ಇದು ಮಾಡಿ ಜಾಗ ಇನ್ನೂ ಕ್ಲೀನ್ ಮಾಡಿಟ್ಟಿಲ್ಲ ಅವನು. ಹಾಗಾಗಿ ಕೈ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನ. ನೀವೆಲ್ಲಿ ಹೋದ್ರಿ ಇಯರ್ ಇನ್ ಫಸ್ಟ್ ಡೇ? ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ಮಕ್ಕಳ ಜೊತೆ? ನಾನಂತೂ ಈ ಥರ ಸೆಲೆಬ್ರೇಟ್ ಮಾಡಿದೆ, ಯಾಕಂದರೆ ನಮ್ಮ ಸೈಡು ಆ ಥರದ್ದು ಯಾವುದು ಪ್ಲೇಸ್ ಇಲ್ಲ. ಹಾಗಾಗಿ ದೇವಸ್ಥಾನನೇ ಬೆಸ್ಟ್ ಅಂತ ನಾನು ಅಂದ್ತೀನಿ. ನೋಡಿ, ಕುಣಿತಾ ಓಡ್ತಾ ಆ ಥರ ಅವಳೇ ಸ್ವಂತವಾಗಿ ನಡೀತಾ ಹೋಗ್ತಿದ್ದಾಳೆ ಇಂಡಿಪೆಂಡೆಂಟಾಗಿ. ನಂದು ಕೂಡ ಹೆಲ್ಪ್ ತಗೋತೀನಿ, ಸ್ವಲ್ಪ ಹೆಲ್ಪ್ ತೊಗೋಬೇಕಾಗ್ತದೆ, ಯಾಕಂದರೆ ಅಲ್ಲೆಲ್ಲ ಮುಳ್ಳೆಲ್ಲ ಇರ್ತದೆ ಅಲ್ಲ. ಹಾಗಾಗಿ ಅವಳಿಗೆ ಲಾಲಿಪಾಪ್ ಅಲ್ಲೇ ಸಿಕ್ಕಾಪಟ್ಟೆ ಇಷ್ಟ. ಲಾಲಿಪಾಪ್ ತಗೊಂಡು ಓಡ್ತಿದ್ದಾಳೆ. ನೋಡಿ 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 ಯಾವ ಥರ ಓಡ್ತಿದ್ದಾಳೆ ಅಂತ ಹೇಳಿ. ನಾನು ಓಡಬೇಡ ಅಂತಂದ್ರೂ ಕೇಳ್ತಾಳೆ. ಮಮ್ಮಿ ಕ್ಯಾಚ್ ಮೀ ಅಂತ ಹೇಳ್ಕೊಂಡು ಓಡ್ತಾ ಇದ್ದಾಳೆ. ನೋಡಿ, ಕೈಯಲ್ಲಿ ಲಾಲಿಪಾಪ್ ಇದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ. ಇವತ್ತಿನ ಡೇ ಮಾತ್ರ ಸಿಕ್ಕಾಪಟ್ಟೆ ಮಸ್ತ್ ಎಂಜಾಯ್ ಮಾಡಿದೆ ನಾನು ನನ್ನ ಮಗಳು. ದೇವಸ್ಥಾನಕ್ಕೆ ಹೋಗಿದ್ದು ಒಂಥರ ಮನಸ್ಸಿಗೆ ಖುಷಿನೂ ಆಯಿತು. ಲಾಲಿಪಾಪ್ ಓಪನ್ ಮಾಡೋಕೊಂಡು ಕವರ್ ಸಮೇತನೇ ತಿಂತಿದ್ದಾನೆ. ನನಗೆ ಲಾಲಿಪಾಪ್ ಓಪನ್ ಮಾಡಿಕೊಡು ಅಂತ. ಬಟ್ ಏನಾಯಿತು ಅಂದರೆ ಆ ಲಾಲಿಪಾಪ್ ಓಪನ್ ಮಾಡೋಕ್ಕೆ ಹೋಗಿ ಆ ಲಾಲಿಪಾಪೇ ಬಿದ್ದೋಗ್ಬಿಡ್ತು. ನೋಡಿ, ದೇವಸ್ಥಾನ ಇದೆ, ಅದು ಕತ್ತೇನಿ ಅಮ್ಮನವರು. ಹಾಯ್ ಸರ್, ಹೋಗ್ತಿದ್ದಾಳೆ ನೋಡಿ. ಹಾಯ್. ಅಲ್ಲಿ ಯಾರೋ ಅವಳಿಗೆ ಸಿಕ್ಕಿದ್ರು, ಹಾಗಾಗಿ ಹಾಯ್ ಮಾಡ್ತಾ ಇದ್ವಿ. ಲಾಲಿಪಾಪ್ ಬಿದ್ದೋಯ್ತು, ಮತ್ತೆ ಅಳ್ತಾಳೆ ಅಂತ ಹೇಳ್ಕೊಂಡು ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಅದನ್ನು ತೆಕ್ಕೊಟ್ಟೆ. ಆದರೆ ಅವಳಿಗೆ ಆ ಚಾಕ್ಲೇಟಿಂದ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಅದರಿಂದ ನಾನು ಖುಷಿಯಾದೆ. ಯಾಕಂದರೆ ಅವಳು ಸಿಕ್ಕಾಪಟ್ಟೆ ಇಷ್ಟ ಲಾಲಿಪಾಪ್ ಅಂತಂದರೆ. ಬಟ್ ಏನು ಮಾಡೋದು, ಬಿದ್ದೋಯ್ತು. ಅದಕ್ಕೆ ಲಾಸ್ಟಿಗೆ ಒಂದು ಚಾಕ್ಲೇಟ್ ಕೊಡಿಸ್ಕೊಂಡು ತಿನ್ಸ್ಕೊಂತ ಕರ್ಕೊಂಡು. ನಾನು ಹೋಗಿದ್ದು ಟೆಂಪಲ್ ಹತ್ರ. ಈಗ ಐಸ್ ಕ್ರೀಮ್ ಶಾಪ್ ಆಗಲಿ ಅದಾಗಲಿ ಯಾವ ಥರನೂ ಇಲ್ಲ ಇತ್ತು. ಹಾಗಾಗಿ ಒಂದು ಲಾಲಿಪಾಪ್ ಮತ್ತು ಒಂದು ಚಾಕ್ಲೇಟ್ ತೊಗೊಂಡಿದ್ವಿ ಅವಳಿಗಂತ ಹೇಳಿ. ಅದನ್ನೇ ಎಂಜಾಯ್ ಮಾಡ್ಕೊಂಡು ತಿನ್ಕೋತ ಬರ್ತೀವಿ. ಇವ್ರ ಮನೆಗೆಲ್ಲ ಹಾಯ್ ಮಾಡ್ತಾ ಅಲ್ಲಿ ಇಲ್ಲಿ ನಿಂತ್ಕೊಂಡು ಓಡಾಡಿ. ನನಗಂತೂ ಸಿಕ್ಕಾಪಟ್ಟೆ ತ್ರಾಸ ಕೊಡ್ಲಪ್ಪ ಅವಳು. ಯಾಕಾದರೂ ಬೈ ವಾಕ್ ಒಳಗೆ ಕರ್ಕೊಂಡು ಹೋದ್ಲು ಅಂತ. ನೋಡಿ ಯಾವ ಥರ ಕೈಗೆ ಸಿಗ್ತಿಲ್ಲ, ಹಾಗೆ ಓಡ್ತಿದ್ದಾಳೆ. ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರಾ? ನೋಡಿ, ಅಲ್ಲಿ ಯಾರಿಗೋ ಮಾತಾಡಿಸ್ತಾ ನಿಂತಲು. ಅವ್ಳು ಫೋಟೋ ತೊಗೊಳ್ಲಿಕ್ಕಾಗಲಿಲ್ಲ, ಯಾಕಂದರೆ ನನಗಷ್ಟಾಗಿ ಗೊತ್ತಿಲ್ಲ ಅವ್ರು ಯಾರತ್ತೆ. ಸುಮ್ಮನೆ ಅವ್ರದ್ದೆಲ್ಲ ಫೋಟೋ ತೊಗೊಂಡು ನಾನು ವೀಡಿಯೋ ಮಾಡ್ಕೊಂಡು ಯಾಕೆ ಬೇಕು ಅಂತ ಹೇಳ್ಕೊಂಡು ನಾನು ಅವ್ರದ್ದೆಲ್ಲ ಫೋಟೋ ತೆಗಿಲ್ಲ. ನನ್ನ ಮಗದಷ್ಟೇ ವೀಡಿಯೋ ಮಾಡ್ತಾ ಬಂದೆ ನಾನು. ನೋಡಿ, ಇಲ್ಲೊಂದು ರೋಡ್ ಮೇಲೆ ನಾಯಿ ಮಲಗಿದೆ. ಆ ನಾಯಿ ಕೂಡ ಬಿಡುವುದಿಲ್ಲ ಅವಳು. ಆ ನಾಯಿ ಹಾಯ್ ಬಾಯ್ ಎದ್ದೇಳು. ನೋಡಿ, ಇದೇ ನಾಯಿ ಪಾಪ. ಅದಾದ್ರ ಪಾಡಿಗೆ ಮಲಗುಂಟು. ಬಟ್ ಇವಳು ನನ್ನ ಮಗಳಿಗೆ ಕೀಟೆ ಕೊಡ್ತಾ ಇರೋದು ಮಾತ್ರ ಬಿಡ್ತಾ ಇಲ್ಲ ಆ ನಾಯಿಗೆ. ಇಲ್ಲಿ ನೋಡಿ, ಫುಲ್ ಬೆಂಕಿ ಹಾಕಿದ್ರು. ಹಾಗಾಗಿ ಮತ್ತೆ ಅಲ್ಲಿ ಓಡ್ತಾಳೋ ಅಂತ ಹೇಳ್ಕೊಂಡು ನಾನು ಕೈ ಹಿಡ್ಕೊಂಡು ನಡ್ಸ್ಕೊತಾ ಬಂದೆ ಅವಳಿಗೆ. ಬಟ್ ಅವಳು ನನಗಿಂತ ಚೂಟಿ, ಕೈ ಬಿಡಿಸ್ಕೊಳ್ಳೋದ್ರಲ್ಲೇ ಇದ್ಲು. ಆದರೂ ಟೈಟಾಗಿ ಕೈಯನ್ನು ಹಿಡ್ದಿದ್ದೆ. ಥ್ಯಾಂಕ್ ಯು.